ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೀಕ್ಷಾಂದಿನಿ. ನಾವು ಲಾಸ್ಟ್ ವೀಕೆಂಡ್ ವಿಸಿಟ್ ಮಾಡಿದ್ದು ಇಂಡಿಯಾದಲ್ಲೇ ಒನ್ ಆಫ್ ದ ಯುನೀಕ್ ಟೆಂಪಲ್ಸ್ ಅಂತ ಹೇಳ್ಬೋದಂತಹ ಕರ್ಣಿ ಮಾತಾ ಟೆಂಪಲ್. ಇದು ಬಂದ್ಬಿಟ್ಟು ಟೆಂಪಲ್ ಆಫ್ ರ್ಯಾಟ್ಸ್. ಇಲ್ಲಿ ಲಿಟ್ರಲಿ ಇಲಿಗಳನ್ನ ದೇವರು ಅಂತ ಪೂಜೆ ಮಾಡ್ತೀವಿ. ಈ ಟೆಂಪಲ್ ಇರೋದು ರಾಜಸ್ಥಾನದಲ್ಲಿ ದೇಶ್ನೋಕ್ ಅನ್ನೋ ಪ್ಲೇಸಲ್ಲಿ. ಇದು ಬಿಕಾನೇರ್ ಸಿಟಿಯಿಂದ ಜಸ್ಟ್ 30 ಮಿನಿಟ್ಸ್ ದೂರ ಇದೆ. ಡೈರೆಕ್ಟ್ ಟ್ರೈನ್ ಅಥವಾ ಬಸ್ ಎಲ್ಲ ನಮಗೆ ಫೆಸಿಲಿಟಿ ಇದೆ. ದೇಶ್ನೋಕ್ ರೈಲ್ವೆ ಸ್ಟೇಷನಿಂದ ಜಸ್ಟ್ 2 ಮಿನಿಟ್ಸ್ ವಾಕಬಲಲ್ಲಿ ಈ ಟೆಂಪಲ್ ಸಿಗುತ್ತೆ. ಈ ಟೆಂಪಲಲ್ಲಿ ತುಂಬ ವಿಶೇಷತೆಗಳಿದೆ. ಒಂದು ಬ್ಯೂಟಿಫುಲ್ ಆರ್ಕಿಟೆಕ್ಚರ್ ಇರ್ಬೋದು, ಆ ಟೆಂಪಲ್ದು ಆ ಮಾರ್ಬಲ್ ಡಿಸೈನ್ಸ್ ಕಾರ್ವಿಂಗ್ಸ್ ಇರ್ಬೋದು, ಅವೆಲ್ಲ ತುಂಬ ಚೆನ್ನಾಗಿದೆ. ಅದು ಬಿಟ್ಟರೆ ಥೌಸಂಡ್ಸ್ ಆಫ್ ರ್ಯಾಟ್ಸ್ ಇದೆ, ಅದನ್ನು ದೇವರು ಅಂತ ಪೂಜೆ ಮಾಡ್ತಾರೆ. ಇನ್ನೊಂದು ನಮಗೆ ಎಂಟ್ರೆನ್ಸಲ್ಲೇ ಸಿಗೋದು ಬ್ಯೂಟಿಫುಲ್ ಆಗಿರೋಂಥ ಪಿಜನ್ಸು. ಇಲ್ಲಿ ಬರೋ ಡಿವೋಟೀಸ್ಗಳು ಪಿಜನ್ಸಿಗೆ ಕೂಡ ಫೀಡ್ ಮಾಡ್ತಾರೆ. ಸ್ವಲ್ಪ ನೀವು ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಕಾರ್ವಿಂಗ್ ಆರ್ಕಿಟೆಕ್ಚರ್ಸ್ ಇದೆ ಇಲ್ಲಿ ಅಂತೇಳಿ. ಆಮೇಲೆ ಇದ್ರದ್ದು ಡೋರ್ ಬಂದ್ಬಿಟ್ಟು ಕಂಪ್ಲೀಟ್ ಸಿಲ್ವರ್ ಡೋರ್ ಅಂತೆ, ತುಂಬ ಬ್ಯೂಟಿಫುಲ್ ಆಗಿದೆ. ಪ್ರತಿಯೊಂದು ದೇವಸ್ಥಾನದಲ್ಲೂ ಎಷ್ಟೋ ಆದಂತಹ ವಿಶೇಷತೆ, ಪ್ರಾಮುಖ್ಯತೆ ಮತ್ತು ದೇವ್ರ ನಂಬಿಕೆ ಇರುತ್ತೆ. ಇಲ್ಲಿನ ನಂಬಿಕೆ ಇಲಿಗಳು. ಇಲ್ಲಿ ಎಲ್ಲ ಆಲ್ಮೋಸ್ಟ್ 25,000 ಇಲಿಗಳಿದೆ ಅಂತ ಹೇಳ್ತಾರೆ. ಎಲ್ಲ ರ್ಯಾಟ್ಸ್ಗೂ ಬರೋ ಡಿವೋಟೀಸ್ಗಳು ಹಾಲು, ಸ್ವೀಟ್ಸು, ಆಮೇಲೆ ಕಡಲೆಕಾಳು ಆ ಥರ ಎಷ್ಟೊಂದು ಪ್ರಸಾದ ತರ್ತಾರೆ. ತಮ್ಮ ಕೈಯಾರೆ ರ್ಯಾಟ್ಸ್ಗಳಿಗೆ ಫೀಡ್ ಮಾಡ್ತಾರೆ. ಈ ಟೆಂಪಲ್ಲು ಆಲ್ಮೋಸ್ಟ್ ಬೆಳಗ್ಗೆ 4 o'clock ನೈಟ್ 10 o'clockವರೆಗೂ ಓಪನ್ ಇರುತ್ತೆ. ಒಂದು 5-6 ಟೈಮ್ಸ್ ಆರತಿ ಕೂಡ ಆಗುತ್ತೆ ಇಲ್ಲಿ. ಈ ರೀತಿ ದೇವಸ್ಥಾನ ಸುತ್ತ ನಮಗೆ ಸಾವಿರಾರು ಇಲಿಗಳು ಮತ್ತು ಅದಕ್ಕೆ ಹಾಕಿರೋಂಥ ಕಡಲೆಬೇಳೆ ಅಥವಾ ಸ್ವೀಟ್ಸು, ಪ್ರಸಾದಗಳು ಎಲ್ಲ ಕಾಣಿಸುತ್ತೆ. ಕೈ ಮುಕ್ಕೊಂಡಾಗು ಮಾಮಿಗೆ, ಕೈ ಮುಕ್ಕೊಮ್ಮ. ಕೊಡು ಕೊಡು ಕೊಡು, ಹತ್ರ ಕೊಡು. ಹಾಂ, ಕೈ ಮುಕ್ಕೊಂಡಾಕು. ಇಷ್ಟೊಂದು ರ್ಯಾಟ್ಸ್ಗಳನ್ನ ಒಟ್ಟಿಗೆ ನೋಡಿ ನನ್ನ ಮಗಳು ಎಕ್ಸೈಟ್ ಕೂಡ ಆಗ್ತಿದ್ಲು, ಸ್ವಲ್ಪ ಭಯನೂ ಪಡ್ತಿದ್ಲು. ಕಡೆಗೆ कान खड़े हो गए, कान इधर कान खड़े हो गए तो घुस गए अंदर, घुस गए सासू को देखो, घुस गए। मम्मी मम्मी कहाँ है? मम्मी ಕೈ ಮುಕ್ಕೊಳಮ್ಮ. गिरे पानी. ಇಲ್ಲಿ ವೈಟ್ ರ್ಯಾಟ್ ಕಾಣಿಸ್ಕೊಂಡ್ರೆ ಅದು ಕರ್ಣಿ ಮಾತಾದೇ ರೂಪ ಅಂತ ನಂಬಿಕೆ ಇದೆ. ಅದರಿಂದ ನಮ್ಮ ಅತ್ತೆ ನಾವು ಎಲ್ಲ ವೈಟ್ ರ್ಯಾಟ್ ಹುಡುಕ್ತಾ ಇದ್ದೋ. ದೇವಸ್ಥಾನದ ಮೇಲೆ ಗೋಪುರದ ಹತ್ರ ವೈಟ್ ಇಲಿ ಇದೆ ಅಂತ ನಮಗೆ ಹೇಳಿದ್ರು. ಅದರಿಂದ ನಾವು ಹೋಗಿ ಅದ್ರದ್ದು ದರ್ಶನ ಪಡ್ಕೊಂಡು, ಇಷ್ಟೊಂದು ಇಲಿಗಳಿದ್ರೂ ದೇವಸ್ಥಾನದಲ್ಲಿ, ಆಮೇಲೆ ಎಲ್ಲರೂ ಪ್ರಸಾದ ಹಾಕ್ತಿದ್ರು, ಕ್ಲೀನ್ಲಿನೆಸ್ ಮಾತ್ರ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ.
ಈ ರೀತಿ ನಾವಿವತ್ತು ತಾಯಿ ದುರ್ಗಾ ಮಾತೆಯ ರೂಪದಲ್ಲಿರುವಂಥ ಕರ್ಣಿ ಮಾತಾ ದೇವಿ ದರ್ಶನ ಮುಗಿಸ್ಕೊಂಡು ಆಶೀರ್ವಾದ ತಗೊಂಡು ಹಾಗೆ ಆಚೆ ಇದ್ದಂಥ ಪಾರಿವಾಳಗಳಿಗೆ ಸ್ವಲ್ಪ ದವಸ ಧಾನ್ಯಗಳನ್ನ ಹಾಕಿ ನಮ್ಮ ಈ ಡೇನ ಕಂಪ್ಲೀಟ್ ಮಾಡ್ದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.